ಇವಾಗ ಹೇಳ್ತೇನೆ ನೋಡಿ, ಏನು ತಿಳ್ಕೊಂಬಿಟ್ಟಿದ್ದೀರ ಅವನ ಹೊಟ್ಟೆಗೆ ಅನ್ನ ತಿಂತಾನೆ, ಎಲ್ಲಿ ತಿಂತಾನೆ ಅವನ. ಇವಾಗ ಯಾವ ಅಲ್ಲ ಯಾವ ದೇವ್ರನ್ನ ಬೇಡ್ತೀರ ನನ್ನ ಬಜರಂಗಿ ನೀನು ಕಡಿಮೆ ಆಯ್ತಾ? ನನ್ನ ಬಜರಂಗಿ ಮೇಲೆ ನೀನು ಬೋಡಿನಲ್ಲಿ ಬ್ಯಾನರ್ ಕಟ್ಟೋದಾ? ಹಾಕೋ ಮೊದಲು ಮುನ್ಸಿಪಲ್ ಆಫೀಸ್ ಪರ್ಮಿಷನ್ ತಗೊಂಡು ಹಾಕಬೇಕು. ಅದು ಕಂಪ್ಲೇಂಟ್ ಆಗಿದೆ, ಅದು ತೆಗಿತಾರೆ. ನೀವು ಇಟ್ಕೊಂಡು ಹೋಗ್ಬೇಕು, ದೇವ್ರ ಫೋಟೋ ಇದೆ ಅದಕ್ಕೆ. ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ನೋಡಿ, ಏನು ತಿಳ್ಕೊಂಬಿಟ್ಟಿದ್ದೀರ ಅವನ ಹೊಟ್ಟೆಗೆ ಅನ್ನ ತಿಂತಾನೆ, ಎಲ್ಲಿ ತಿಂತಾನೆ ಅವನ. ಒಟ್ಟು 2 ನಿಮಿಷ ಕೇಳಬೇಕು, ಮತ್ತೆಲ್ಲ ಚೆನ್ನಾಗಿರೋದು ಇವಾಗ ಹೇಳ್ತಾ ಇದ್ದೀನಿ ನೋಡಿ ನಿಮಗೆ. ಅಲ್ಲ ರೀ, ನೀವು ಹೇಳಿದ್ರೆ ಎಲ್ಲ ಹಿಂದೂ ದೇವಸ್ಥಾನ ಎಲ್ಲೆಲ್ಲಿ ಹಿಂದೂ ಭಾವ ಇದ್ದಿದ್ದು ಆಮೇಲೆ ಹಾಕೋ ಅಂತ ಹೇಳಿದ್ರೆ ನೀವು ನಿಮ್ಮ ಅಡ್ವರ್ಟೈಸ್ಮೆಂಟ್ ಹಾಕೋತಿದ್ರಾ? ಇಲ್ಲ ನಿಮ್ಗೆ ಗೊತ್ತಾಗಲಿ ಹೆಂಗೆ ಮಾಡ್ತಾರೆ ಅವರು. ನೀವು ಇಲ್ಲಿ ನಂಬರ್ ಐತಲ್ಲ, ನೀವು ಹೇಳ್ಬೇಕಲ್ಲ ಎಲ್ಲೆಲ್ಲಿ ಹಾಕ್ಬೇಕು ಅಂತ ನೀವು ಹೇಳ್ಬೇಕಲ್ಲ. ನೀವು ಹೇಳಿದ್ರಾ ಆ ಬೋರ್ಡ್ ಮೇಲೆ ಅಡ್ಸು ಅಂತ ಹೇಳಿದ್ರಾ? ಅಲ್ಲ ರೀ, ನೀವು ಸ್ವಲ್ಪ ಹೇಳಿ ಕಳಿಸ್ರಿ, ಯಾರಲ್ಲಿ ಹೆಂಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಎಲ್ಲಿ ಅಂಟಿಸ್ಬೇಕು ಅಂತ. ಎಲ್ಲೆಲ್ಲಿ ದೇವಸ್ಥಾನಗಳಿದಾವೋ ಎಲ್ಲಿ ಮೇಲೆ ಹೋಗಿ ದೇವಸ್ಥಾನ ಬಿಟ್ಬಿಡ್ರಿ ಹೋಗಲಿ. ಯಾಕೆ ಅವನಿಗೆ ಹೊಟ್ಟೆಗೆ ಅನ್ನ ತಿನ್ನಲ್ವಾ? ಗೊತ್ತಾಗಲ್ಲ ನನಗೇನು ಗಂಡು ಕಾಣಲ್ವಾ ಅವನಿಗೆ? ಅಲ್ಲ ರೀ, ಗೊತ್ತಾಗಲ್ಲ ನೀವು ಹೇಳ್ತಾ ಇದ್ದಲ್ಲ, ಅವ್ನಿಗೆ ಗಂಡು ಕಾಣಲ್ವಾ? ಅಲ್ಲಿ ಆ ದೇವಸ್ಥಾನ ಆಂಜನೇಯ ಇದ್ದಿದ್ದು ಫೋಟೋ ಇದೆ ಗೊತ್ತಾಗಲ್ಲ ಅವನಿಗೆ? ಫಸ್ಟ್ ಅದು ಇದು ಮಾಡಿ ಕ್ಲಿಯರ್ ಮಾಡಿಕೊಡ್ರಿ ಅದನ್ನು. ನಮಸ್ತೆ, ಏನಪ್ಪ ತಮ್ಮ ಹೆಸರು? ಈ ಮುಳುಬಾಗಿಲಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬ್ಯಾನರ್ ಮೇಲೆ ಯಾವ ಈ ಬೋಳಿ ನನ್ನ ಮಕ್ಕಳಿಗೆ ಯಾವುದೋ BBR ಕಾಲೇಜ್ ಅಕಾಡೆಮಿದು ಬ್ಯಾನರ್ ಕಟ್ಟಿದ್ದಾರಲ್ಲ. ಹಾಂ ಹೌದ್ರಾ ಸರ್ ಅಲ್ರಿ, ನೀವು ಕಾಲೇಜ್ ಕಡೆಯಿಂದನೆಲ್ಲ ಮಾತಾಡ್ತಾ ಇರೋದು? ಮುಳುಬಾಗಿಲಲ್ಲಿ ಇತಿಹಾಸ ಪ್ರಸಿದ್ಧವಾಗಿರೋ ದೇವಸ್ಥಾನ ಬ್ಯಾನರ್ ಮೇಲೆ ಅದನ್ನು ದೇವಸ್ಥಾನಕ್ಕೆ ದಾರಿ ಕಳಿಸೋ ಇದ್ರ ಮೇಲೆ ಲೋಕಲ್ ನೀವು ಅದು ಹೆಂಗೆ ಕಟ್ಟಿದ್ದೀರಾ? ಇದು ಬ್ಯಾನರ್ ಒಡೆಯಾಟಕ್ಕೆ ಕಟ್ಟಿರೋದಂಟ ಅಮರ್ ಹನುಮಾನ್ ಹೆಸರು ಹನುಮಾನ್ ವೃತ್ತ ಬಸ್ ಇವಾಗ ಯಾವ ಅಲ್ಲ ಯಾವ ದೇವ್ರನ್ನ ಬೇಡ್ತೀರ ನನ್ನ ಬಜರಂಗಿ ನೀನು ಕಡಿಮೆ ಆಯ್ತಾ? ನನ್ನ ಬಜರಂಗಿ ಮೇಲೆ ನೀನು ಬೋಡಿನಲ್ಲಿ ಬ್ಯಾನರ್ ಕಟ್ಟೋದಾ? ಅದು ಕಟ್ಟಿರೋದು ಕಟ್ಟಿದ್ದಾರೆ 20-10. ಆ 20-10 ಬೋರ್ಡ್ ಮೇಲೆ ನೀವು ಬ್ಯಾನರ್ ಕಟ್ತೀರಂದ್ರೆ ನೀವೇನು ಹೊಟ್ಟೆಗೆ ಏನು ತಿಂತೀರಾ? ಇದೇನಂದ್ರೆ ನಿಮ್ಗೆ ನಿಮ್ಮ ಜೀಸಸ್ ಹೇಳ್ಕೊಟ್ಟಿರೋದು? ಇನ್ನೊಬ್ರು ಭಾವನೆಗಳಿಗೆ ಇನ್ನೊಂದು ಭಾವನೆಗಳಿಗೆ ಧಕ್ಕೆ ತರೋದೇನೇನ್ರಿ ನಿಮಗೆ ಹೇಳ್ಕೊಟ್ಟಿರೋದು? ಅದು ಯಾರು ಕಣ್ಮುಂಡೆ ಮಕ್ಕಳು 10-20 ಅದ್ರ ಮೇಲೆ ಬೇಕಂತಾನೆ ಹಾಕಿಟ್ಟವ್ರೆ. ಇನ್ನು ನಾಳೆ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ನನ್ನ ಮಕ್ಕಳು ಬ್ಯಾನರ್ ಕಟ್ಟಲ್ಲ ಅನ್ನೋದೇನಿದೆ? ಗೋಪುರಕ್ಕೆ ಕಟ್ಬಿಡ್ತಾರೆ ಏನೋ ಇವರು. ತೆಗಿತಾ ಇದ್ದೀವಿ, ನೀವು ಪರ್ಮಿಷನ್ ತಗೊಂಡಿಲ್ಲ. ಹಾಕೋ ಮೊದಲು ಮುನ್ಸಿಪಲ್ ಆಫೀಸ್ ಪರ್ಮಿಷನ್ ತಗೊಂಡು ಹಾಕಬೇಕು. ಅದು ಕಂಪ್ಲೇಂಟ್ ಆಗಿದೆ, ಅದು ತೆಗಿತಾ ಇದ್ದೀವಿ. ನೀವು ಇಟ್ಕೊಂಡು ಹೋಗ್ಬೇಕು, ದೇವ್ರ ಫೋಟೋ ಇದೆ ಅದಕ್ಕೆ ತೆಗಿತಾ ಇದ್ದೀವಿ ಸರ್. ಅದನ್ನು ತೆಗಿಬಿಟ್ಟು ತಾಯಿ ಭಾರತ ಮಾತೆಯನ್ನು ನೆನೆಯುತ್ತಾ ಹಾಗೂ ಕನ್ನಡತಿ ಭುವನೇಶ್ವರಿ ನೆನೆಯುತ್ತಾ ಈ ದಿನ ಮುಳುಬಾಗಿಲಿನಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಮುಳುಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯದ ಒಂದು ಹನುಮಾನ್ ವೃತ್ತ ಅಂತ ಏನು ಹೆಸರುವಾಸಿ ಪಡೆದಿದೆಯೋ ಈ ಸರ್ಕಲ್ನಲ್ಲೇ ಈ ವೃತ್ತದಲ್ಲಿಯೇ ಇಲ್ಲಿ ಬಾಬು ಅನ್ನೋರು ಹನುಮಾನ್ ದೇವಸ್ಥಾನಕ್ಕೆ ಹೋಗೋ ಭಕ್ತಾದಿಗಳ ಅನುಕೂಲ ಆಗಲಿ ಅಂತ ಈ ಬ್ಯಾನರ್ ಮಾಡಿಸಿದ್ರು. ಕೆಲವು ಕಿಡಿಗೇಡಿಗಳು ಬೇಕಂತಲೇ ಉದ್ದೇಶಪೂರ್ವಕವಾಗಿಯೇ 10-20 ಏನಿತ್ತು ಬ್ಯಾನರು, ಅದೇ ಬ್ಯಾನರನ್ನು VBR ಕಾಲೇಜ್ ಅನ್ನೋರು ತಂದು ಅದ್ರ ಮೇಲೆ ಬೇಕಂತಲೇ ಕಟ್ಟಿದ್ದಾರೆ. ಅದ್ರ ಜೊತೆಗೆ ಆಂಜನೇಯ ಸ್ವಾಮಿ ಇದು ಮೂರ್ತಿ ಏನಿದೆಯೋ ಫ್ಲೆಕ್ಸಲ್ಲಿ ಅಲ್ಲಿ ಬೇಕಂದ್ರೆ ಗಮ್ ಹಾಕಿ ಎಕ್ಸ್ಟ್ರಾ ಮೆಸ್ಸಿದ್ದಾರೆ. ಇವರ ಉದ್ದೇಶಗಳಲ್ಲಿ ಸ್ಪಷ್ಟ ಆಗ್ತಾ ಇದೆ. ನಮ್ಮ ಹಿಂದೂಗಳಲ್ಲಿ ಇರ್ತಕ್ಕಂಥ ಒಂದು ಐಕ್ಯತೆಯ ವಿಚಾರದಲ್ಲಿ ನಾವೆಲ್ಲೋ ವೀಕ್ ಆಗಿದ್ದೀವಿ. ಅದಕ್ಕೆ ಎಲ್ಲರೂ ನೋಡಿ ಏನಾಗ್ತಾ ಇದೆ ಅಂದರೆ ಇವತ್ತು ಹಿಂದೂ ಧರ್ಮದ ಮೇಲೆ ಭಯಂಕರ ದಬ್ಬಾಳಿಕೆಗಳು ನಡೀತಾ ಇದೆ. ನಾವೆಷ್ಟು ದಿವಸ ಈ ಥರ ಕಣ್ಣು ಮುಚ್ಕೊಂಡು ಕೂತಿರ್ತೀವೋ ಅಷ್ಟು ನಾವು ಹಿಂದೂ ಧರ್ಮಕ್ಕೆ ಕಳಂಕ ತರ್ತಾ ಇದ್ದೇವೆ. ಮುಂದಿನ ಪೀಳಿಗೆ ಯಾವ ರೀತಿ ಬದುಕತ್ತೆ ಅನ್ನೋದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಈ ದಿನ ಅವ್ರು ತಂದು BBR ಕಾಲೇಜ್ ಅನ್ನೋ ಒಂದು ಕ್ರಿಸ್ತ ಕಾಲೇಜ್ ಅಂತ ಅದು. ನಾವು ಫೋನ್ಗಳಲ್ಲಿ ಇಷ್ಟೊತ್ತು ಮಾತಾಡಿದಾಗ ಅವನು ಆ ಮೀನು ಈ ಮೀನು ಪ್ರೈಸ್ ದ ಲಾರ್ಡ್ ಅದೇನೇನೋ ಹೇಳ್ಬಿಟ್ಟು ಆಮೇಲೆ ಮಾತಾಡೋಕ್ಕೆ ಬರ್ತಾನೆ. ಅಂಥ ಬೋಳಿ ಮಕ್ಕಳು
ನಾಳೆ ದಿವಸ ಮುಳುಬಾಗಿಲು ಆಂಜನೇಯ ಸ್ವಾಮಿ ಗೋಪುರಕ್ಕೂ ಕಟ್ಟಲ್ಲ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ನಾವು ಇದೇ ರೀತಿ ನಾವು ಈ ಪದ ಬಳಸಬೇಕೋ ಬೇಡವೋ, ನಾವು ಈ ಥರ ಆಗ್ತಾ ಇದ್ದೀವಿ, ಹಿಂದುತ್ವ ಕಾಪಾಡೋದ್ರಲ್ಲಿ ನಾವು ಆಗ್ತಾ ಇದ್ದೀವಿ. ಇದೇ ನಿಟ್ಟಿನಲ್ಲಿ ಮುಂದುವರೆದ್ರೆ ನಾಳೆ ಆಂಜನೇಯ ಸ್ವಾಮಿ ದೇವಾಲಯದ ಗೋಪುರಕ್ಕೆ ಬ್ಯಾನರ್ ಹಾಕ್ತಾರೆ. ಆದರೆ ಇದನ್ನು ಹಾಕೋಕ್ಕೆ ಮುಳುಬಾಗಿಲು ನಗರಸಭೆ ಅಧಿಕಾರಿಗಳನ್ನ ಸಂಪರ್ಕಿಸಿದಾಗ ಅದು ಯಾವುದೇ ರೀತಿಯ ಅನುಮತಿಯನ್ನು ತಗೊಂಡಿರಲ್ಲ. ಅವರೇ ಬಂದು ಅಧಿಕಾರಿಗಳು ಬಂದು ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ನಿಂತು ಈಗ ತೆರವುಗೊಳಿಸ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಹಿಂದೂ ಸಮಾಜ ಎಚ್ಚೆತ್ಕೋಬೇಕು. ನಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಪಕ್ಕಕ್ಕಿಟ್ಟು ಹಿಂದುತ್ವಕ್ಕೆ ಏನಾದರೂ ಹಾನಿ ಆದಾಗ, ಹಿಂದೂ ದೇವರುಗಳ ಅವಹೇಳನ ಮಾಡಿದಾಗ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಬಂದು ನಿಲ್ಲಬೇಕಂತ ಈ ಮೂಲಕ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈಗ ನಾವು ಮಾಡಿದ ಒಂದು ಇದಕ್ಕೆ ಅಧಿಕಾರಿಗಳು ಸ್ಪಂದಿಸಿ ಈಗ ತೆರವು ಮಾಡಿದ್ದಾರೆ. ಮುಂದೆ ಈ ರೀತಿ ಘಟನೆಗಳಾಗದಂತೆ ತಾಲೂಕು ಆಡಳಿತ ಮತ್ತು ಇರ್ತಕ್ಕಂಥ ಇಲ್ಲಿ ಸರ್ಕಾರಗಳು ಅದರ ಬಗ್ಗೆ ನಿಗಾ ವಹಿಸಬೇಕಂತ ಈ ಮೂಲಕ ವಿನಂತಿ ಮಾಡ್ಕೋತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಏನು ಇವತ್ತಿನ ದಿನ ಹನುಮಾನ್ ಸರ್ಕಲಲ್ಲಿ ಅವರ ಸ್ವಂತ ಖರ್ಚಿನಿಂದ ನಮ್ಮ ಬೀಡಪ್ಪ ಬಣ್ಣ ಅವರು ಹಾಕಿರ್ತಕ್ಕಂಥ ಒಂದು ಬೋರ್ಡ್ಗೆ ಒಂದು VBR ಅಂತಕ್ಕಂಥ ಪ್ರೈವೇಟ್ ಕಾಲೇಜ್ ಅವ್ರು ಬಂದು ಒಂದು ಬ್ಯಾನರ್ನ ನಿರ್ಮಿಸಿದ್ದಾರೆ. ಅವರು ಈ ಬ್ಯಾನರ್ ಮಾಡಿಸಿರ್ತಕ್ಕಂಥ ಮುಖ್ಯ ಉದ್ದೇಶ ನಮ್ಮ ಬಾಬಣ್ಣ ಅವರು ಇಲ್ಲಿ ಹಲವಾರು ಜನ ಭಕ್ತಾದಿಗಳು ಬೇರೆ ಊರುಗಳಿಂದ ಬಂದು ಪ್ರತಿ ಅಂಗಡಿಯಲ್ಲಿ ಕೂಡ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಕೇಳ್ತಾ ಇದ್ರು. ಅದಕ್ಕೆ ಅವರು ಎಲ್ಲರೂ ಭಕ್ತಾದಿಗಳು ಕೂಡ ಅನಾನುಕೂಲ ಆಗ್ತಾಯಿದೆ, ತೊಂದರೆ ಆಗ್ತಾಯಿದೆ ಅನ್ನೋ ನಿಟ್ಟಿನಲ್ಲಿ ಈ ಬ್ಯಾನರ್ ನೋಡಿಸಿ ಈ ರೀತಿ ಆರೋ ಮಾರ್ಕ್ ನೋಡಿಸಿ ಈ ಕಡೆ ದೇವಸ್ಥಾನ ಇದೆ ಅಂತಕ್ಕಂಥದ್ದು ಉದ್ದೇಶದಿಂದ ಅವ್ರು ಮಾಡಿದ್ದಾರೆ ಈ ಹನುಮಾನ್ ಸರ್ಕಲಲ್ಲಿ. ಅದನ್ನು ಕೆಲವರು ಉದ್ದೇಶಪೂರ್ವಕವಾಗಿ ಈಗಾಗಲೇ ಹೇಳಿದ್ದಾರೆ ನಮ್ಮ ಶಂಕರಣ್ಣ, ಉದ್ದೇಶಪೂರ್ವಕವಾಗಿ ಆ ದೇವರ ಭಾವಚಿತ್ರ ಇರ್ತಕ್ಕಂಥ ದೇವರ ಫೋಟೋ ಮೇಲೇ ಅವ್ರ ಕಾಲೇಜಿನ ಪಬ್ಲಿಸಿಟಿ ಮಾಡ್ಕೊಳ್ಳೋಕ್ಕೆ ಮೆಸೇಜ್ ಈಗಾಗಲೇ ಹೇಳಿದ್ರು. ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಇದೊಂದು ನಮ್ಮ ನಗರಸಭೆಯವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಳುಬಾಗಿಲಿನಲ್ಲಿ ಒಂದು ಬ್ಯಾನರ್ ಮೆಚ್ತಾ ಇದ್ದಾರೆ ಅಂದರೆ ನಗರಸಭೆಯವ್ರಿಗೂ ಕೂಡ ಹೇಳಿಲ್ಲ ಅಂದರೆ ನಮ್ಮ ನಗರಸಭೆಯವ್ರು ಎಷ್ಟು ವೀಕಿದ್ದಾರೆ. ನಮ್ಮ ಕಮಿಷನರ್ ಸಾಹೇಬರಿಗೆ ಹೇಳ್ತಾ ಇದ್ದೀನಿ, ಮುಳುಬಾಗಿಲಿನಲ್ಲಿ ಯಾವುದೇ ಫ್ಲೆಕ್ಸ್ ಆಗಬೇಕಂದ್ರೂ ಕೂಡ ಪರ್ಮಿಷನ್ ತಗೊಂಡು ಆಗಬೇಕಾಗ್ತದೆ. ಯಾವುದೇ ಪರ್ಮಿಷನ್ ಯಾರೂ ತಗೊತಾ ಇಲ್ಲ. ಅವ್ರಿಗೆ ಇಷ್ಟ ಬಂದ ರೀತಿ ಫ್ಲೆಕ್ಸ್ಗಳು ಹಾಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಗರಸಭೆಯವರು ಕಟ್ಟುನಿಟ್ಟಾಗಿ ಕಠಿಣವಾದ ಕ್ರಮಗಳನ್ನ ತಗೊಂಡು ಯಾವುದೇ ಒಂದು ಫ್ಲೆಕ್ಸ್ ಮುಳುಬಾಗಿಲಲ್ಲಿ ಆಗಬೇಕಂದ್ರೆ ನಗರಸಭೆಯ ನಾರಾಂಶ ಏನಿದೆ ಅದನ್ನು ಒರಿಜಿನಲ್ ಆಗಿ ಪರ್ಮಿಷನ್ ತಗೊಂಡು ಪೊಲೀಸ್ ಸ್ಟೇಷನಲ್ಲಿ ಪರ್ಮಿಷನ್ ತಗೊಂಡು ಕಟ್ಟುನಿಟ್ಟಾಗಿ ಮಾಡಿದರೆ ಇಂಥ ದೃಶ್ಯಾವಳಿಗಳು ಆಗೋದಿಲ್ಲ. ಈಗ ತಾನೇ ಹೇಳಿದರು, ನಾವೆಲ್ಲ ಕೂಡ ನೈಟಲ್ಲಿ ಕಟ್ಟಿದ್ರು ಬೆಳಗ್ಗೆ ಕಟ್ಟಿದ್ರು ನಮ್ಗೆ ಗೊತ್ತಿಲ್ಲ. ಬಟ್ ಯಾರೇ ನೋಡಿದ್ರು ಇಂಥ ದೃಶ್ಯಗಳನ್ನು ಅವ್ರನ್ನ ಪ್ರಶ್ನೆ ಮಾಡಬೇಕು. ಯಾರಪ್ಪ ನೀವು ಏನು ಮಾಡ್ತಾ ಎಲ್ಲರ ಜವಾಬ್ದಾರಿ ಇದು, ನನ್ನ ಜವಾಬ್ದಾರಿ, ಇಲ್ಲಿ ಬಂದಿರತಕ್ಕಂಥವ್ರ ಜವಾಬ್ದಾರಿ ಅಲ್ಲ. ಎಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಸಮಾಜದಲ್ಲಿ ಇಂಥ ಘಟನೆಗಳು ನಡೆದಾಗ ಏನು ಇಲ್ಲಿ ಏನು ಮಾಡ್ತಾ ಇದೆಯಾ. ಮೊನ್ನೆ ಒಂದಿನ ನೈಟ್ ಬರ್ತಾ ಇದ್ದೆ, ಒಬ್ಬನು ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಉಚ್ಚೆ ಮಾಡ್ತಾ ಇದ್ನು. ಆ ಕಡೆ ಬಾಗಿಲಿದೆ ಅಲ್ಲ ಬಸ್ ಸ್ಟ್ಯಾಂಡ್ ಕಡೆ, ಏನಯ್ಯ ಇಲ್ಲಿ ಮಾಡ್ತಾ ಇದೆಯಾ ಅಂತ ಕೇಳಿದೆ. ಅವನೇನೋ ಕುಡಿದುಬಿಟ್ಟು ಹೇಳ್ತಾರೆ. ಈ ಥರ ಅವ್ನು ಮಾಡ್ತಾ ಇದ್ದು ಬೇರೆಯವ್ರು ಯಾರೂ ಅಲ್ಲ, ನಮ್ಮ ಇವನೇ ಮಾಡ್ತಾ ಇದ್ದ. ಅವ್ರಿಗಿನ ನಾಲೆಡ್ಜ್ ಇರ್ಬೇಕು. ಅಂಥವ್ರನ್ನೆಲ್ಲ ಕೂಡ ನಾವು ಈ ದಿನ ಪ್ರಶ್ನೆ ಮಾಡಬೇಕು, ಏನೋ ತಪ್ಪು ಮಾಡಿದಾಗ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥವು ಮತ್ತೆ ಮತ್ತೆ ಆಗಬಾರ್ದು. ನಾವೆಲ್ಲ ಕೂಡ ಇದನ್ನು ವಿರೋಧ ಮಾಡಬೇಕು. ಆ ಕಾಲೇಜ್ ಅವ್ರ ಮೇಲೆ ಈಗ ನಾವು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ. ಅವ್ರು ಬರಲಿ, ಅವ್ರು ಬಂದಿದ್ದಾದ್ಮೇಲೆ ಅವ್ರನ್ನ ಮಾತಾಡ್ಬಿಟ್ಟು ಮುಂದಿನ ನಿರ್ಧಾರ ನಮ್ಮ ಹಿರಿಯರೆಲ್ಲ ತಗೊತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ಎಲ್ರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ಈ ಒಂದು ಕೃತ್ಯ ಮಾಡಿದ್ದಾರೆ. ಈ ಒಂದು ಕೃತ್ಯ ಮಾಡಬೇಕಾದ ಮುಂಚೆನೇ ನಗರಸಭೆ ಅಧಿಕಾರಿಗಳಿರ್ಬೋದು, ನಮ್ಮ ನಗರ ಪೊಲೀಸ್ ಠಾಣೆ ಅಧಿಕಾರಿಗಳಿರ್ಬೋದು ಎಚ್ಚೆತ್ಕೋಬೇಕಾಗಿತ್ತು. ಅವ್ರ ಪಾಡ್ಗೆ ಅವ್ರು ಏನೋ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಕೆಲಸಗಳಲ್ಲಾದರೆ ಅದರಲ್ಲಂತೂ ಬೇರೆ ಮಾತೇ ಇಲ್ಲ. ನಾವು ಅವ್ರ ನಿರ್ಲಕ್ಷ್ಯಗಳನ್ನು ಹೇಳೋದಕ್ಕೆ ಈಗ ಬರಲಿಲ್ಲ. ಈಗ ಏನು ಅಚಾತುರ್ಯ ಘಟನೆ ನಡೆದಿದೆ, ಇಲ್ಲಿ ಏನು ನಾವು ಬ್ಯಾನರ್ ಹಾಕಿರ್ತಕ್ಕಂಥ ಇದನ್ನು ದಾರಿ ಅಂತ ಹೇಳ್ಬಿಟ್ಟು ದೇವಾಲಯಕ್ಕೆ ದಾರಿ, ಪುರಾಣ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ ಹೇಳ್ಬಿಟ್ಟು ನಗರಸಭೆ ಅಧಿಕಾರಿಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದು. ಅವರೇ ಮಾಡಿಲ್ಲ. ಪಾಪ ಬಾಬಣ್ಣವರು ಇದನ್ನು ಮುಂಜಾಗ್ರತೆ ವಹಿಸಿ ಭಕ್ತಾದಿಗಳಿಗೆ ಅನುಕೂಲ ಆಗಲಿ, ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಬೋರ್ಡನ್ನು ಅಳವಡಿಸಿದ್ರೆ ಅದಕ್ಕೆ ಖಾಸಗಿ ವಿದ್ಯಾಸಂಸ್ಥೆಯವರು, ಅವ್ರು ಸ್ಥಳೀಯರು ಅಲ್ಲ, ಎಲ್ಲೋ ಬೆಂಗಳೂರಿನವರೋ ಎಲ್ಲೋ ಹೊಸಕೋಟೆಯವರೋ, ನಮ್ಗೆ ಅದ್ರ ಮಾಹಿತಿ ಇಲ್ಲ. ಅವರು ಬಂದು ಯಾವುದೇ ಅನುಮತಿ ಇಲ್ಲದೆ ರಾಜಾರೋಷವಾಗಿ ಒಂದು ಬ್ಯಾನರನ್ನು ಅಳವಡಿಕೆ ಮಾಡ್ತಾರೆ ಅಂದರೆ ನಮ್ಮ ನಗರಸಭೆ ಅಧಿಕಾರಿಗಳಿರ್ಬೋದು, ಇಲ್ಲಿರ್ತಕ್ಕಂಥ ನಿರ್ವಹಣೆ ಇರ್ಬೋದು ಯಾವ ಮಟ್ಟಕ್ಕಿದೆ ಅನ್ನೋದನ್ನು ಪ್ರಶ್ನೆ ಮಾಡಬೇಕಾಗಿರೋಂಥ ಪರಿಸ್ಥಿತಿ ಬಂದಿದೆ. ಈಗ ಈ ಅಳವಡಿಸಿರ್ತಕ್ಕಂಥ ಬ್ಯಾನರನ್ನು ಈಗ ನಾವೇ ಅದನ್ನು ತೆರವುಗೊಳಿಸಿದ್ದೀವಿ. ದಯವಿಟ್ಟು
ಯಾರು ಅದನ್ನು ಅಳವಡಿಸಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು. ನಗರಸಭೆ ಅಧಿಕಾರಿಗಳು ನಾವು ದೂರನ್ನು ಕೊಡೋದಲ್ಲ, ನಗರಸಭೆ ಅಧಿಕಾರಿಗಳೇ ಅವ್ರ ಮೇಲೆ ದೂರನ್ನು ದಾಖಲಿಸ್ಬೇಕು. ಪೊಲೀಸ್ ಠಾಣೆಯವರು ಕೂಡ ನಗರ ಠಾಣೆ ಪೊಲೀಸ್ ಠಾಣೆಯವರು ಅವರೇ ಇದನ್ನು ಸುಮೋಟೋ ಅಂತ ಹೇಳ್ಬಿಟ್ಟು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ಬೇಕು. ಇಷ್ಟು ಮಾಡಿದ್ರು ನಗರಸಭೆ ಅಧಿಕಾರಿಗಳು ಈ ಕೂಡಲೇ ಇವತ್ತೇ ಅವ್ರ ಮೇಲೆ ಪ್ರಕರಣ ದಾಖಲಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.